This video is made for educational and information purpose. Please make your own research before you. Hello guys, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ಜಾಬ್ಸ್ ಅಂಡ್ ಮೋಟಿವೇಶನ್. ಇವತ್ತಿನ ವಿಡಿಯೋಲಿ ಫ್ರೆಶ್ ಪ್ರಿನ್ಸ್ ಕಂಪನಿ ಕಡೆಯಿಂದ ನಮಗೆ ಮನೆಯಿಂದ ಕೆಲಸ ಮಾಡುವ ಅವಕಾಶ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದು ವಾರಕ್ಕೆ 5 ದಿನ ಕೆಲಸ ಆಗಿರುತ್ತೆ. 2 ಡೇಸ್ ನಿಮಗೆ ಲೀವ್ ಅನ್ನೋದು ಇರುತ್ತೆ. ಸ್ಯಾಲ್ರಿನೂ ಅಷ್ಟೇ ಹೈಯೆಸ್ಟ್ ಪೇಯಿಂಗ್ ಜಾಬ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದು ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಜಾಬ್ ರೂಲ್ ಆಗಿರುತ್ತೆ. ಮತ್ತು ಇದು ನೈಟ್ ಶಿಫ್ಟ್ ಕೆಲಸ ಆಗಿರುತ್ತೆ ಸ್ನೇಹಿತರೆ. ಇದು ಡೇ ಶಿಫ್ಟ್ ಆಗಿರಲ್ಲ, ನೈಟ್ ಶಿಫ್ಟ್ ಆಗಿರುತ್ತೆ. ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಬಿಟ್ಟಿರುವ ಜಾಬ್ ಮಾಹಿತಿ ಆಗಿರುತ್ತೆ. ಯಾವುದೇ ರೀತಿ ಥರ್ಡ್ ಪಾರ್ಟಿ ವೆಬ್ಸೈಟಲ್ಲಿ ಬಿಟ್ಟಿಲ್ಲ ಸ್ನೇಹಿತರೆ. ಲಿಂಕ್ ಅನ್ನೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅವ್ರ ಪೇಜ್ ಅನ್ನೋದು ಓಪನ್ ಆಗುತ್ತೆ. ನಿಮ್ಗೆ ಏನಾದರೂ ಲಿಂಕ್ ಸಿಕ್ಕಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ. ಸೊ ದಟ್ ನಾನು ನಿಮಗೆ ಫ್ರೀಯಾಗಿ ಪರ್ಸ್ನಲಾಗಿ ಲಿಂಕ್ ಅನ್ನೋದು ಶೇರ್ ಮಾಡ್ತೀನಿ ಸ್ನೇಹಿತರೆ. ಓಕೆ, ಆ ಲಿಂಕ್ನ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಜಾಬ್ ಬೋರ್ಡ್ಸ್, ಗ್ರೀನ್ ಹೌಸ್ ಅಂತೆಲ್ಲ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಕ್ಲಿಯರಾಗಿ ಫ್ರೆಶ್ ಪ್ರಿನ್ಸ್ ಅಂತ ನಮಗೆ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಕಂಪನಿ ಹೆಸರು ಬಂದುಬಿಟ್ಟು ಫ್ರೆಶ್ ಪ್ರಿನ್ಸ್ ಆಗಿರುತ್ತೆ. ನಂತರ ಕೆಳಗಡೆಗೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಅನ್ನೋ ರೋಲ್ಗೆ ಇವರು ನಿಮ್ಮನ್ನು ಹೈರ್ ಅನ್ನೋದು ಮಾಡ್ತಿದ್ದಾರೆ. ಇದು ಇಂಡಿಯಾ ಅವ್ರಿಗೆ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಅನ್ನೋ ರೋಲ್ಗೆ ಹೈರ್ ಅನ್ನೋದು ಮಾಡ್ತಿದ್ದಾರೆ ಸ್ನೇಹಿತರೆ. ಇದು ಕಂಪ್ಲೀಟ್ಲಿ ರಿಮೋಟ್ ಜಾಬ್ ಆಗಿರುತ್ತೆ, ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಸ್ನೇಹಿತರೆ. ಓಕೆ, ಇಲ್ಲಿ ಅಪ್ಲೈ ಆಪ್ಷನ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ. ಸ್ವಲ್ಪ ಡೀಟೇಲ್ಸ್ ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ, ನೀವು ಬೇಕು ಅಂದರೆ ನೋಡ್ಬೋದು ಸ್ನೇಹಿತರೆ. ಫ್ರೆಶ್ ಪ್ರಿನ್ಸ್ ಈಸ್ ಎ ನ್ಯೂಯಾರ್ಕ್ ಬೇಸ್ಡ್ ಕಂಪನಿ ಆಗಿರುತ್ತಂತೆ. ಇದು ನ್ಯೂಯಾರ್ಕ್ ಕಂಪನಿ ಆಗಿರುತ್ತಂತೆ ಸ್ನೇಹಿತರೆ. ನ್ಯೂಯಾರ್ಕ್ ಬೇಸ್ಡ್ ಕಂಪನಿ ಆಗಿರುತ್ತಂತೆ. ವಿ ವರ್ಕ್ ವಿತ್ ದ ಟ್ಯಾಲೆಂಟೆಡ್ ಸ್ಟೂಡೆಂಟ್ ಎಂಟರ್ಪ್ರಿನ್ಯೂರ್ಸ್ ಆ್ಯಂಡ್ ಪ್ರೊವೈಡ್ ದ ವರ್ಕಿಂಗ್ ಕ್ಯಾಪಿಟಲ್, ಟ್ರೈನಿಂಗ್ ಆ್ಯಂಡ್ ಸಪೋರ್ಟ್ ದೇ ನೀಡ್ ಟು ಬಿಲ್ಡ್ ಬಿಸ್ನೆಸ್ ಅಟ್ ದೇ ಸ್ಕೂಲ್ಸ್ ಅಂತ ಹೇಳಿದ್ದಾರೆ. ಈ ಕಂಪ್ನಿ ಅವ್ರದ್ದು ನ್ಯೂಯಾರ್ಕ್ ಕಂಪನಿ ಆಗಿರುತ್ತಂತೆ ಸ್ನೇಹಿತರೆ. ಇದು ಈ ಕಂಪ್ನಿಯಲ್ಲಿ ಕೆಲಸ ಏನಾಗಿರುತ್ತೆ ಅಂದರೆ ಕಸ್ಟಮರ್ಸ್ ಎಲ್ಲ ನಿಮ್ಗೆ ಏನಾದರೂ ಕ್ವಾರೀಸ್ ತೊಗೊಂಡು ನಿಮ್ಮ ಹತ್ರಕ್ಕೆ ಬರ್ತಾರೆ. ಅವ್ರಿಗೆ ನೀವು ಲೈಕ್ ವಿಯಾ ಇಮೇಲ್ ಮುಖಾಂತರ, ಅವ್ರಲ್ಲಿ ಟೆಕ್ಸ್ಟ್ ಮುಖಾಂತರ, ಚಾಟ್ ಮುಖಾಂತರ, ಕಾಲ್ ಮುಖಾಂತರ ನೀವು ಅವ್ರದ್ದು ಏನೇ ಡೌಟ್ಸ್ ಇದ್ದರೂ ಅವ್ರಿಗೆ ನೀವು ರಿಸಾಲ್ವ್ ಅನ್ನೋದು ಮಾಡಬೇಕಾಗಿರುತ್ತೆ. ಇನ್ಕಮಿಂಗ್ ಕ್ಲೈಂಟ್ ಎಂಕ್ವೈರೀಸ್ ಎಫಿಷಿಯೆಂಟ್ಲಿ ವೈಲ್ ಮೈಂಟೈನಿಂಗ್ ಹೈ ಕ್ವಾಲಿಟಿ ಸರ್ವಿಸಸ್. ಅಂದರೆ ನಿಮ್ಗವರು ಟ್ರೈನಿಂಗ್ ಎಲ್ಲ ಕೊಡ್ತಾರೆ. ಲೈಕ್ ಈ ಥರ ಕ್ವಶನ್ಸ್ ಕೇಳಿದರೆ ಕಸ್ಟಮರ್ಸು ಈ ಥರ ನಾವು ಆನ್ಸರ್ ಮಾಡಬೇಕು ಅಂತ ನಮಗೆ ಟ್ರೈನಿಂಗ್ ಎಲ್ಲ ಕೊಟ್ಟಿರ್ತಾರೆ. ಸೊ ದಟ್ ನೀವು ಅದನ್ನು ಆ ಟೆಂಪ್ಲೇಟ್ನ ನೋಡಿಕೊಂಡು ಕಸ್ಟಮರ್ಸ್ಗೆ ನೀವು ಸಪೋರ್ಟ್ ಅನ್ನೋದು ಪ್ರೊವೈಡ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಎ ಸಕ್ಸಸ್ಫುಲ್ ಅಸೋಸಿಯೇಟ್ ವಿಲ್. ಏನಾದರೂ ನೀವು ಸಕ್ಸಸ್ಫುಲ್ಲಾಗಿ ಈ ಜಾಬ್ಗೆ ಏನಾದರೂ ಹೈರ್ ಆದರೆ ನಿಮ್ಮ ಕೆಲಸ ಏನಾಗಿರುತ್ತೆ ಅಂದರೆ ಕನ್ಸಿಸ್ಟೆಂಟ್ಲಿ ಮೀಟ್ ಪ್ರೊಡಕ್ಟಿವಿಟಿ ಆ್ಯಂಡ್ ಕ್ವಾಲಿಟಿ ಬೆಂಚ್ ಮಾರ್ಕ್ಸ್, ಡೆಮಾನ್ಸ್ಟ್ರೇಟ್ ಸ್ಟ್ರಾಂಗ್ ಅಟೆನ್ಷನ್ ಟು ಡೀಟೇಲ್ ಇನ್ documentation, communication, apply feedback to reduce repeat errors, show ownership of tickets from start to resolution ಅಂತೆಲ್ಲ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಫಸ್ಟ್ ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ ಅನ್ನೋದು ನಿಮ್ಮ ಹತ್ರ ಇರಬೇಕಾಗಿರುತ್ತಂತೆ ಸ್ನೇಹಿತರೆ. ಅದೇ ರೀತಿ ಲೈಕ್ ನಿಮಗೆ ಯಾವ ಶಿಫ್ಟ್ಸ್ ಅನ್ನೋದು ಅವರು ಅಸೈನ್ ಮಾಡ್ತಾರೋ ಆ ಶಿಫ್ಟ್ಸಲ್ಲಿ ನೀವು ಕೆಲಸ ಅನ್ನೋದು ಮಾಡಬೇಕಾಗಿರುತ್ತೆ. ರೆಸ್ಪಾನ್ಸಿಬಿಲಿಟೀಸಲ್ಲಿ ಸೇಮ್ ಅದನ್ನೇ ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ಬೋದು ರೆಸ್ಪಾಂಡ್ ಟು ಕಸ್ಟಮರ್ ಎನ್ಕ್ವೈರೀಸ್ ವಿಯಾ ಇಮೇಲ್, ಚಾಟ್, ಟೆಕ್ಸ್ಟ್ ಆರ್ ಫೋನ್ ಇನ್ ಎ ಟೈಮ್ಲಿ ಆ್ಯಂಡ್ ಪ್ರೊಫೆಷ್ನಲ್ ಮ್ಯಾನರ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಅಂದರೆ ಲೈಕ್ ಅವ್ರು ಏನಾದರೂ ಕಸ್ಟಮರ್ ಎಂಕ್ವೈರೀಸ್ ಮಾಡ್ಕೊಂಡು ಬರ್ತಾರಲ್ಲ ನಿಮಗೆ, ಆವಾಗ ತಕ್ಷಣ ನೀವು ರಿಪ್ಲೈ ಅನ್ನೋದು ಕೊಡಬೇಕಾಗಿರುತ್ತಂತೆ, ಪ್ರೊಫೆಷ್ನಲ್ ಆಗಿ ಕೊಡಬೇಕಾಗಿರುತ್ತೆ ಅಂತ ನಮಗೆ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆ, ನಿಮಗೇನಾದರೂ ಅವ್ರು ಕ್ವಶನ್ಸ್ ಕೇಳಿದಾಗ, ಎಂಕ್ವೈರಿ ಮಾಡಿದಾಗ ನಿಮಗೆ ಗೊತ್ತಿರಲ್ವಲ್ಲ, ಆ ಥರ ಟೈಮಲ್ಲಿ ನಿಮಗೆ ಒಂದು ಟೀಮ್ ಲೀಡ್ ಅಂತ ಇರುತ್ತೆ, ಟೀಮ್ ಅನ್ನೋದು ಅಸೈನ್ ಮಾಡಿರ್ತಾರೆ. ಅವ್ರ ಜೊತೆ ಎಲ್ಲ ನೀವು ಡಿಸ್ಕಸ್ ಮಾಡಿ ಬೇಗ ಅವ್ರಿಗೆ ಟೈಮ್ಗೆ ಪ್ರೊಫೆಷ್ನಲ್ ಆಗಿ ರೆಸ್ಪಾಂಡ್ ಅನ್ನೋದು ಮಾಡಬೇಕಾಗಿರುತ್ತೆ. ನಂತರ ನೀವು ಫಾಲೋ ಅಪ್ ಅನ್ನೋದು, ಆ್ಯಂಡ್ಸ್ ಆಫ್ ಫಾಲೋ ಅಪ್ ಅನ್ನೋದೆಲ್ಲ ಮಾಡಬೇಕಾಗಿರುತ್ತಂತೆ. ಮೀಟ್ ಆರ್ ಎಕ್ಸೀಡ್ ಡಿಫೈನ್ಡ್ ಪರ್ಫಾರ್ಮೆನ್ಸ್ ಅಂತೆಲ್ಲ ಕೊಟ್ಟಿದ್ದಾರೆ. ಅಂದರೆ ಕರೆಕ್ಟಾಗಿ ಕೆಲಸ ಅನ್ನೋದು ಮಾಡಬೇಕಾಗಿರುತ್ತೆ. ಕೆಲವೊಂದು ಸಲ ನೀವು ಕೊಲಾಬರೇಟ್ ಆಗಬೇಕಾಗಿರುತ್ತಂತೆ ನಿಮ್ಮ ಫಂಕ್ಷನಲ್ ಟೀಮ್ಸ್ ಜೊತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಫಂಕ್ಷನಲ್ ಟೀಮ್ಸ್ ಅಂದರೆ ಲೈಕ್ ಈಗ ಫ್ರೆಶ್ ಪ್ರಿನ್ಸ್ ಕಂಪ್ನಿಯಲ್ಲಿ ಲೈಕ್ ಇನ್ಸೈಡ್ ಸೇಲ್ಸ್, ಪ್ರೀ ಸೇಲ್ಸ್ಗೆ, ಅದೇ ರೀತಿ ತುಂಬ ರೋಲ್ಸ್ಗೆ ಇವರು ಹೈರಿಂಗ್ ಅನ್ನೋದು ಮಾಡ್ತಿರ್ತಾರೆ. ಈ ಜಾಬ್ ಬಂದುಬಿಟ್ಟು ಕಸ್ಟಮರ್ ಸಕ್ಸಸ್ ಅಸೋಸಿಯೇಟ್ ರೋಲ್ ಇರುತ್ತಲ್ವ, ಅದೇ ರೀತಿ ಬೇರೆ ಬೇರೆ ಟೀಮ್ಸ್ ಅನ್ನೋದು ಇರುತ್ತೆ. ಅವ್ರ ಜೊತೆ ನೀವು ಕೊಲಾಬರೇಟ್ ಆಗಿ ಏನಾದರೂ ಡೌಟ್ಸ್ ಇದ್ದರೆ ಎಲ್ಲ ತಿಳ್ಕೊಂಡು ನಂತರ ನೀವು ಕಸ್ಟಮರ್ಸ್ಗೆ ಆನ್ಸರ್ ಅನ್ನೋದು ಕೊಡ್ಬೋದು ಸ್ನೇಹಿತರೆ. ಓಕೆ, ನಿಮಗೆ ಕರೆಕ್ಟಾಗಿರುವಂತಹ ಇಂಗ್ಲೀಷ್ ಅನ್ನೋದು ಬರಬೇಕಾಗಿರುತ್ತೆ, ಕರೆಕ್ಟಾಗಿ ಮಾತಾಡಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಇಲ್ಲಿ ಎಲಿಜಿಬಿಲಿಟಿಯಲ್ಲಿ ನೋಡ್ಬೋದು ಬ್ಯಾಚುಲರ್ಸ್ ಡಿಗ್ರಿ ಆಗಿರಬೇಕಾಗಿರುತ್ತಂತೆ. ಬ್ಯಾಚುಲರ್ಸ್ ಡಿಗ್ರಿ ಇನ್ ಮಾರ್ಕೆಟಿಂಗ್, ಕಮ್ಯುನಿಕೇಷನ್ಸಲ್ಲಿ, ಬಿಸ್ನೆಸ್ಸಲ್ಲಿ ರಿಲೇಟೆಡ್ ಫೀಲ್ಡ್ ಯಾವುದಾದ್ರೂ ಪರವಾಗಿಲ್ಲ, ಬ್ಯಾಚುಲರ್ಸ್ ಡಿಗ್ರಿ ಆಗಿರೋರು ಈ ಜಾಬ್ಗೆ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮಗೇನಾದರೂ ಅಟ್ಲೀಸ್ಟ್ ಮಿನಿಮಮ್ ಆಫ್ 1 ಇಯರ್ ಎಕ್ಸ್ಪೀರಿಯನ್ಸ್ ಇದ್ದರೆ ಅಡ್ವಾಂಟೇಜ್ ಆಗಿರುತ್ತೆ. ನೀವು ಫ್ರೆಷರ್ಸ್ ಆಗಿದ್ರೂ ಸ್ನೇಹಿತರೆ, ನಿಮ್ಮ ಹತ್ರ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಏನಾದರೂ ಇದ್ದರೆ ಯು ಕ್ಯಾನ್ ಜಸ್ಟ್ ಅಪ್ಲೈ ಫಾರ್ ದಿಸ್ ಜಾಬ್. ಯಾಕಂದರೆ ಇದು ಮನೆಯಲ್ಲಿ ಇಂಟರ್ವ್ಯೂ ಎಲ್ಲ ಫುಲ್ ಎಕ್ಸಾಮ್ ಇರಲ್ಲ,
ಓನ್ಲಿ ಇಂಟರ್ವ್ಯೂ ಎಲ್ಲ ನಿಮಗೆ ಮನೆಯಲ್ಲೇ ಇರುತ್ತೆ. ಸೊ ನೀವೇನಾದರೂ ಸೆಲೆಕ್ಟ್ ಆದರೆ ಮನೆಯಲ್ಲೇ ಕೂತ್ಕೊಂಡು ಈ ಕೆಲಸ ಅನ್ನೋದು ಮಾಡ್ಬೋದು. ಸೊ ಟ್ರೈ ಮಾಡಿ ಸ್ನೇಹಿತರೆ. ಜಾಬ್ ಲೊಕೇಶನ್ ನೋಡ್ಬೋದು, ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ, ರಿಮೋಟ್ ಆಗಿರುತ್ತೆ. ವರ್ಕಿಂಗ್ ಅವರ್ಸ್ ನೋಡ್ಬೋದು 8 AM to 5 PM EST ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಆಬ್ವಿಯಸ್ಲಿ ಇದು ನೈಟ್ ಶಿಫ್ಟ್ ಆಗಿರುತ್ತೆ. ಇಂಟರ್ನ್ಯಾಷನಲ್ ಕಂಪ್ನಿ ಆಗಿರೋ ಕಾರಣ ಇದು ಅವ್ರ ಟೈಮಿಂಗ್ಸ್ ಅನ್ನೋದು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಬಟ್ ನಮ್ಮ ಇಂಡಿಯಾ ಟೈಮಿಂಗ್ಸ್ ನೋಡಿಕೊಂಡ್ರೆ ನಮಗೆ ನೈಟ್ ಶಿಫ್ಟ್ ಅನ್ನೋದು ಇರುತ್ತೆ ಸ್ನೇಹಿತರೆ. ಓಕೆ, ಮಂಡೇ ಟು ಫ್ರೈಡೇ ಮಾತ್ರ ಕೆಲಸ ಇರುತ್ತೆ. 2 ಡೇಸ್ ನಿಮಗೆ ಲೀವ್ ಇರುತ್ತೆ. ಸ್ಯಾಲ್ರಿನೂ ಅಷ್ಟೇ ಇಲ್ಲಿ ಕ್ಲಿಯರಾಗಿ ನೋಡ್ಬೋದು. $550 to $700 ಅಂತೆಲ್ಲ ಕೊಟ್ಟಿದ್ದಾರೆ. ನಮ್ಮ ಇಂಡಿಯಾ ಕರೆನ್ಸಿ ಇಂಡಿಯಾದಕ್ಕೇನಾದರೂ ನಾವೇನಾದರೂ ಇದು ಮಾಡಿಕೊಂಡ್ರೆ ಲೈಕ್ ಮೋರ್ ದೆನ್ 50Kನೇ ಇಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಓಕೆ, ಒಳ್ಳೆ ಹೈ ಪೇಯಿಂಗ್ ಜಾಬ್ ಆಗಿರುತ್ತೆ ಇದು. ನೆಕ್ಸ್ಟ್ 2 ಡೇಸ್ ಲೀವ್ ಅನ್ನೋದು ಇರುತ್ತೆ. ನೈಟ್ ಶಿಫ್ಟ್ ಮಾಡಿದ್ರೆ ಅಲೋವೆನ್ಸ್ ನೈಟ್ ಶಿಫ್ಟ್ ಸ್ಯಾಲ್ರಿ ಅನ್ನೋದು ತುಂಬ ಸಹ ಕೊಡ್ತಾರೆ ನಿಮಗೆ. ನೆಕ್ಸ್ಟ್ ಇಲ್ಲಿ ಅಪ್ಲೈ ಫಾರ್ ದಿಸ್ ಜಾಬ್ ಅಂತಿದೆ ಅಲ್ವಾ, ಸ್ಟಾರ್ ಮಾರ್ಕ್ಸ್ ಎಲ್ಲ ಯಾವುದಕ್ಕಿರುತ್ತೋ ಅದೆಲ್ಲ ನೀವು ಮಸ್ಟ್ ಆ್ಯಂಡ್ ಶುಡ್ ಆಗಿ ಅಪ್ಲೈ ಅನ್ನೋದು ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ತುಂಬ ಚೆನ್ನಾಗಿ ಕೇಳ್ತಿದ್ರು ಅಪ್ಲಿಕೇಶನ್ ಫಾರ್ಮ್ ಹೇಗೆ ಹಾಕೋದು ಅನ್ನೋದು ಸಹ ನೀವು ವಿಡಿಯೋ ಮಾಡಿ ಅಂತ. ಸೊ ಅದಕ್ಕೋಸ್ಕರ ನಾನು ಇದು ಸಹ ವಿಡಿಯೋ ಮಾಡ್ತಿದ್ದೀನಿ ಸ್ನೇಹಿತರೆ. ಎಲ್ಲೂ ಸ್ಕಿಪ್ ಮಾಡಿದ್ರೆ ಸೇಮ್ ನೀವು ಸಹ ಫಾಲೋ ಮಾಡಿ ಆಯಿತಾ. ಫಸ್ಟ್ ನೇಮ್ ನಿಮ್ಮ ಹೆಸರು ಹಾಕಿ, ಲಾಸ್ಟ್ ನೇಮ್ ಹತ್ರ ನಿಮ್ಮ ಇನ್ಶಿಯಲ್ ಹಾಕಿ ಸ್ನೇಹಿತರೆ. ನಂತರ ಇಮೇಲ್ ಹತ್ರ ನೀವು ಕರೆಕ್ಟಾಗಿರುವಂತಹ ಇಮೇಲ್ ಅಡ್ರೆಸ್ ಅನ್ನೋದು ಹಾಕಬೇಕಾಗಿರುತ್ತೆ. ಯಾಕಂದರೆ ಒನ್ಸ್ ನೀವು ಜಾಬ್ಗೆ ಅಪ್ಲೈ ಮಾಡಿದ ಕೂಡಲೇ ನಿಮಗೆ ಇಮೇಲ್ ಅಡ್ರೆಸ್ ಅನ್ನೋದು ನಿಮ್ಮ ಇಮೇಲ್ಗೆ ಮೇಲ್ ಅನ್ನೋದು ಬರುತ್ತೆ. ಕಂಟ್ರಿ ಯಾವುದು ಅಂತ ಕೇಳ್ತಿದ್ದಾರೆ ಸ್ನೇಹಿತರೆ. ಇಲ್ಲಿ ಕೆಳಗಡೆಗೆ ಫುಲ್ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಇಲ್ಲಿ ಇಂಡಿಯಾ ಅಂತ ಸಿಗುತ್ತೆ. ಏನಾದರೂ ಕನ್ಫ್ಯೂಸ್ ಏನಾದರೂ ಆದರೆ ನಿಮಗೆ ಇಲ್ಲಿ ಏನಾದರೂ ಸಿಕ್ಕಿಲ್ಲ ಅಂದರೆ ಇಂಡಿಯಾ ಅಂತ ಮೇಲೆ ಸರ್ಚ್ ಬಾರ್ ಹತ್ರ IN ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಇಂಡಿಯಾ ಅನ್ನೋದು ಸಿಗುತ್ತೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಇಂಡಿಯಾ ಅಂತ ಸಿಗುತ್ತೆ. ಅದನ್ನು ನೀವು ಸರ್ಚ್ ಮಾಡಿ ಅದನ್ನು ಹಾಕಿ. ನಂತರ ಇಲ್ಲಿ ನಿಮಗೆ ಪಕ್ಕದಲ್ಲಿ ಫೋನ್ ನಂಬರ್ ಅಂತ ಇರುತ್ತೆ ಅಲ್ವಾ, ಆ ಫೋನ್ ನಂಬರ್ ಸಹ ಅಷ್ಟೇ ನೀವು ಕರೆಕ್ಟಾಗಿ ಹಾಕಬೇಕಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ನಾನಿಲ್ಲಿ ಸರ್ಚ್ ಮಾಡ್ತಿದ್ದೀನಿ IN ಅಂತ, ಅಂದರೆ ಇಂಡಿಯಾ ಅಂತ ಸರ್ಚ್ ಮಾಡ್ತಿದ್ದೀನಿ. ಸೊ ದಟ್ ಅದು ನನಗೆ ಈಸಿಯಾಗಿ ಸಿಕ್ತು. ನೀವು ಸಹ ಅದನ್ನೇ ಫಾಲೋ ಮಾಡಿ ಸ್ನೇಹಿತರೆ. ಓಕೆ, ಫೋನ್ ನಂಬರ್ ಆಗಬೇಕಾಗಿರುತ್ತೆ. ರೆಸ್ಯೂಮ್ ಹತ್ರ ಅಟ್ಯಾಚ್ ಇದೆ ಅಲ್ವಾ, ಅಟ್ಯಾಚ್ನ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಡಾಕ್ಯುಮೆಂಟ್ಸಲ್ಲಿ ನೀವು ನಿಮ್ಮ PDF ಗ್ಯಾಲರಿ ಎಲ್ಲ ರೆಸ್ಯೂಮ್ ಇರುತ್ತಲ್ಲ ಅದನ್ನು ನೀವು ಹಾಕಬೇಕಾಗಿರುತ್ತೆ. ನಂತರ ಇಲ್ಲಿ ನೋಡ್ಬೋದು ನಿಮ್ಗೆ ಏನಾದರೂ ಎಕ್ಸ್ಪೀರಿಯೆನ್ಸ್ ಇದೆಯಾ, ಇಲ್ಲ ಫ್ರೆಶ್ ಗ್ರ್ಯಾಜುಯೇಟ್ಸಾ ಅಂತ ಕೇಳ್ತಿದ್ದಾರೆ. ಎಕ್ಸ್ಪೀರಿಯೆನ್ಸ್ ಇದ್ದರೆ ಹಾಕಿ, ಇಲ್ಲ ಫ್ರೆಶ್ ಗ್ರ್ಯಾಜುಯೇಟ್ ಅಂತಿದ್ರು ಸಹ ನೀವು ಹಾಕ್ಬೋದು ಸ್ನೇಹಿತರೆ. ಓಕೆ, ನಾನಿಲ್ಲಿ 3 years ಅಂತ ಎಕ್ಸ್ಪೀರಿಯೆನ್ಸ್ ಅಂತ ಹಾಕಿದ್ದೀನಿ. ನೆಕ್ಸ್ಟ್ ಡ್ಯೂ ಹ್ಯಾವ್ ಎನಿ ಎಕ್ಸ್ಪೀರಿಯೆನ್ಸ್ ಕಸ್ಟಮರ್ ಎಂಕ್ವೈರೀಸಲ್ಲಿ ಏನಾದರೂ ನಿಮಗೆ ಎಕ್ಸ್ಪೀರಿಯೆನ್ಸ್ ಇದೆಯಾ ಅಂತ ಕೇಳ್ತಿದ್ದಾರೆ. ಎಸ್ ಇದ್ದರೆ ಎಸ್ ಹಾಕಿ, ಇಲ್ಲ ನೋ ಹಾಕಿ ಸ್ನೇಹಿತರೆ. ಓಕೆ, ಲೈಕ್ ಏನಾದರೂ ರಿಲೇಟೆಡ್ ಫೀಲ್ಡಲ್ಲಿ ಏನಾದರೂ ಎಕ್ಸ್ಪೀರಿಯೆನ್ಸ್ ಇದ್ದರೂ ಎಸ್ ಅಂತ ಹಾಕ್ಬೋದು. ನಿಮ್ಗೆ ವೈ ಆರ್ ಯು ಇಂಟ್ರೆಸ್ಟೆಡ್ ಇನ್ ದಿಸ್ ಪೊಸಿಷನ್ ಅಂತ ಕೇಳ್ತಿದ್ದಾರೆ ಸ್ನೇಹಿತರೆ. ಇದು ಬಂದುಬಿಟ್ಟು ಮೈನ್ ಆಗಿರುತ್ತೆ ನೋಡಿ. ಯಾವುದೇ ರೀತಿ AI ಟೂಲ್ಸ್ನ ಯೂಸ್ ಮಾಡಿಕೊಂಡು ನೀವು ಈ ಕ್ವಶನ್ಗೆ ಆನ್ಸರ್ ಅನ್ನೋದು ಮಾಡಬಾರ್ದು ಅಂತೆ, ನೀವು ಓನಾಗಿ ಹಾಕಬೇಕಾಗಿರುತ್ತೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ನೀವೇನಾದರೂ ಈ ಜಾಬ್ಗೆ ಸೆಲೆಕ್ಟ್ ಆದರೆ ಎಷ್ಟು ಬೇಗ ಜಾಯ್ನ್ ಆಗೋಕ್ಕೆ ರೆಡಿ ಇದ್ದೀರಾ ಅಂತ ಕೇಳ್ತಿದ್ದಾರೆ. ಇಮಿಡಿಯೇಟ್ಲಿ ಅಂತ ಹಾಕಿದ್ದೀನಿ. ನೆಕ್ಸ್ಟ್ ಇಲ್ಲಿ ವಾಟ್ ಈಸ್ ಯುವರ್ ಕರೆಂಟ್ ಲಾಸ್ಟ್ ಡ್ರಾನ್ ಮಂತ್ಲಿ ಸ್ಯಾಲ್ರಿ ಅಂತ ಕೇಳ್ತಿದ್ದಾರೆ ಸ್ನೇಹಿತರೆ. ಏನಾದರೂ ಇದ್ದರೆ ಏನಾದರೂ ಲಾಸ್ಟ್ ಸ್ಯಾಲ್ರಿ ಏನಾದರೂ ಸ್ಲಿಪ್ ಏನಾದರೂ ಇದ್ದರೆ ಅಲ್ಲಿ ಇರೋದನ್ನು ಹಾಕಿ. ಇಲ್ಲ ಅಂದರೆ ಫ್ರೆಶರ್ಸ್ ಆಗಿದ್ದರೆ N/A ಅಂತ ಸಹ ನೀವು ಹಾಕ್ಬೋದು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಇಲ್ಲಿ ಆರ್ ಯು ಕಂಫರ್ಟಬಲ್ ವಿತ್ ದ ಸ್ಯಾಲ್ರಿ ಲಿಸ್ಟೆಡ್ ಇನ್ ದ ಜಾಬ್ ಡಿಸ್ಕ್ರಿಪ್ಷನ್ ಅಂತ ಕೇಳ್ತಿದ್ದಾರೆ. ಸ್ಯಾಲ್ರಿ ನಾವು ಆಗಲೇ ಹೇಳಿದ್ನಲ್ಲ 50K ಅಂತ, ಅಷ್ಟು ತಗೊಳ್ಳೋಕ್ಕೆ ಓಕೆನಾ, ನಿಮಗೆ ಕಂಫರ್ಟ್ ಇದ್ದೀರಾ ಅಂತ ಕೇಳ್ತಿದ್ದಾರೆ. ಎಸ್ ಇದ್ದರೆ ಎಸ್ ಹಾಕಿ, ಇಲ್ಲ ನೋ ಹಾಕಿ. ಶಿಫ್ಟ್ ಟೈಮಿಂಗ್ಸ್ ಓಕೆನಾ ಅಂತ ಕೇಳ್ತಿದ್ದಾರೆ. ಎಸ್ ಆರ್ ನೋ ಹಾಕಬೇಕಾಗಿರುತ್ತೆ. ನೆಕ್ಸ್ಟು ನೈಟ್ ಶಿಫ್ಟ್ ಆಗಿರುತ್ತೆ, ಓಕೆನಾ ಅಂತ ಕೇಳ್ತಿದ್ದಾರೆ ಸ್ನೇಹಿತರೆ. ಅದಕ್ಕೂ ಸಹ ನೀವು ಓಕೆ ಮಾಡಬೇಕಾಗಿರುತ್ತೆ. ಇಲ್ಲಿ ವಿಚ್ ಒನ್ ಡಿಸ್ಕ್ರೈಬ್ಸ್ ಯು ದ ಬೆಸ್ಟ್ ಅಂತ ಕೇಳ್ತಿದ್ದಾರೆ. ವೆನ್ ಕನ್ಫ್ರಂಟೆಡ್ ವಿತ್ ಎ ಚಾಲೆಂಜ್ ಐ ಎಂಬ್ರೇಸ್ ಇಟ್ ಆ್ಯಂಡ್ ಇಮಿಡಿಯೇಟ್ಲಿ ಟೇಕ್ ಚಾರ್ಜ್ ಅಂತಿದೆ. ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ಸಹ ಕೊಟ್ಟಿದ್ದಾರೆ. ವೆನ್ ಕಾನ್ಫ್ರಂಟೆಡ್ ವಿತ್ ಎ ಚಾಲೆಂಜ್ ಐ ಎಂಬ್ರೇಸ್ ಅಂತೇಳಿ ಎಲ್ಲ ಕೊಟ್ಟಿದ್ದಾರೆ ಸ್ನೇಹಿತರೆ. ನಾನಿಲ್ಲಿ ಸೆಕೆಂಡ್ ಆಪ್ಷನ್ ಅನಿಸುತ್ತೆ ಸೆಲೆಕ್ಟ್ ಮಾಡಿದ್ದೀನಿ. ನೀವು ಸಹ ಕ್ಲಿಯರಾಗಿ ನೋಡಿಕೊಂಡು ಅದನ್ನು ನಾನು ಯಾವ ಆಪ್ಷನ್ ಕ್ಲಿಕ್ ಮಾಡಿರ್ತೀನೋ ಅದನ್ನು ಹಾಕಿ, ನಿಮಗೆ ಯಾವ್ದು ಬೆಸ್ಟ್ ಅನಿಸುತ್ತೋ ಅದನ್ನು ಸಹ ನೀವು ಹಾಕ್ಬೋದು. ಓಕೆ, ಸೆಕೆಂಡ್ ಕ್ವಶನ್ ನೋಡ್ಬೋದು. ವಿಚ್ ಒನ್ ಡಿಸ್ಕ್ರೈಬ್ಸ್ ಯು ದ ಬೆಸ್ಟ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಫ್ ಎ ಪ್ರಾಜೆಕ್ಟ್ ಫೈಲ್ಸ್ ಡ್ಯೂ ಟು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಬಿಯಾಂಡ್ ಮೈ ಕಂಟ್ರೋಲ್ ಐ ಜಸ್ಟ್ ಅಕ್ಸೆಪ್ಟ್ ದ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಮೂವ್ ಆನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿಯೇ ಸಹ ಅಷ್ಟೇ 2 ಆಪ್ಷನ್ಸ್ ಅನ್ನೋದು ನಮಗೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಆ 2 ಆಪ್ಷನ್ಸಲ್ಲಿ ಯಾವುದಾದ್ರೂ ನೀವು ಒಂದು ಆಪ್ಷನ್ ಅನ್ನೋದು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ನಾನಿಲ್ಲಿ ಸೆಕೆಂಡ್ ಆಪ್ಷನ್ ಅನ್ನೋದು ಸೆಲೆಕ್ಟ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಐ ಹ್ಯಾವ್ ಎ ಸೆಟ್ ಆಫ್ ರೆಸ್ಪಾನ್ಸಿಬಿಲಿಟೀಸ್ ದಟ್ ಐ ಎಕ್ಸಿಕ್ಯೂಟ್ ಎವ್ರಿ ಡೇ ಸೊ ಇಟ್ ಕ್ಯಾನ್ ಬಿ ಎಕ್ಸಿಕ್ಯೂಟೆಡ್ ಟು ಪರ್ಫೆಕ್ಷನ್ ಅಂತಿದೆ. ಸೆಕೆಂಡ್ ಆಪ್ಷನ್ ಅನ್ನೋದು ನಾನು ಇಲ್ಲಿ ಕ್ಲಿಕ್ ಮಾಡಿದ್ದೀನಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಸಬ್ಮಿಟ್ ಇದೆ ಅಷ್ಟೇ. ಆ ಸಬ್ಮಿಟ್ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡ್ರೆ ಸಾಕು, ನೀವು ಈ ಜಾಬ್ಗೆ ಅಪ್ಲೈ ಅನ್ನೋದು ಮಾಡ್ಕೋಬೋದು. ಯಾವುದಾದ್ರೂ ನೀವು ಸ್ಟಾರ್ ಮಾರ್ಕ್ ಇರೋ ಕ್ವಶನ್ಸ್ಗೆ ಏನಾದರೂ ನೀವು ಆನ್ಸರ್ ಮಾಡಿಲ್ಲ ಅಂದರೆ ಅದು ತೊಗೊಳ್ಳೋದಿಲ್ಲ. ಸೊ ಯಾವುದು ಸ್ಕಿಪ್ ಮಾಡಿದ್ರೆ ಎಲ್ಲ ಕ್ಲಿಯರಾಗಿ ನೀವು ಹಾಕಿರಬೇಕಾಗಿರುತ್ತೆ. ಆವಾಗ ಮಾತ್ರ ಅದು ಸಬ್ಮಿಟ್ ಅನ್ನೋದು ತೊಗೊಳುತ್ತೆ ಸ್ನೇಹಿತರೆ. ಓಕೆ, ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಸಬ್ಮಿಟ್ ಆಪ್ಷನ್ನ ಕ್ಲಿಕ್ ಮಾಡಿದ್ಮೇಲೆ ಅದು ಸ್ವಲ್ಪ ಟೈಮ್ ಅನ್ನೋದು ತೊಗೊಳುತ್ತೆ.
ಸೊ ನೀವು ಕಾಯಬೇಕಾಗಿರುತ್ತೆ. ಅದಾದಮೇಲೆ ಅಪ್ಲೈ ಆಗುತ್ತೆ. ಥ್ಯಾಂಕ್ಸ್ ಫಾರ್ ಅಪ್ಲೈಯಿಂಗ್. ವಿ ಅಪ್ರಿಷಿಯೇಟ್ ಯು ರೀಚಿಂಗ್ ಔಟ್. ವಿ ಗೆಟ್ ಹಂಡ್ರೆಡ್ಸ್ ಆಫ್ ಅಪ್ಲಿಕೇಶನ್ ಇನ್ ಎ ವೀಕ್, ಸೊ ವಿ ಕಾಂಟ್ ರೆಸ್ಪಾಂಡ್ ಡೈರೆಕ್ಟ್ಲಿ ಟು ಈಚ್ ಒನ್, ಬಟ್ ವಿ ವಿಲ್ ಬಿ ಇನ್ ಎ ಟಚ್ ಶಾರ್ಟ್ಲಿ ಇಫ್ ವಿ ಬಿಲೀವ್ ಯು ಮೈಟ್ ಬಿ ಗುಡ್ ಫಿಟ್ ಅಂತ ಕೊಟ್ಟಿದ್ದಾರೆ. ಈ ಜಾಬ್ಗೆ ತುಂಬ ಜನ ಅಪ್ಲಿಕೇಶನ್ಸ್ ಅನ್ನೋದು ಹಾಕ್ತಿರ್ತಾರೆ. ಸೊ ನಾವು ಎಲ್ರಿಗೂ ಕಾಂಟ್ಯಾಕ್ಟ್ ಆಗೋಕ್ಕಾಗಲ್ಲ. ಬಟ್ ನಿಮ್ಮ ಪ್ರೊಫೈಲ್ ಏನಾದರೂ ಶಾರ್ಟ್ ಲಿಸ್ಟ್ ಆದರೆ ನಾವು ನಿಮಗೆ ಖಂಡಿತ ಹೈಯರ್ ಅನ್ನೋದು ಮಾಡ್ತೀವಿ, ಖಂಡಿತ ಇಮೇಲ್ ಅನ್ನೋದು ಮಾಡ್ತೀವಿ ಅಂತ ನಮಗಿಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ, ಅಷ್ಟೇ. ಓಕೆ, ನಿಮ್ಮ ಪ್ರೊಫೈಲ್ ಏನಾದರೂ ಶಾರ್ಟ್ ಲಿಸ್ಟ್ ಆದರೆ ಖಂಡಿತ ಅವರು ನಿಮಗೆ ಕಾಂಟ್ಯಾಕ್ಟ್ ಅನ್ನೋದು ಹಾಕ್ತಾರಂತೆ. ಸೊ ನೀವು ಕಾಯಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ ಗೈಸ್, ಇಷ್ಟ ಆಗಿರುತ್ತೆ ಇವತ್ತಿನ ಜಾಬ್ ವಿಡಿಯೋಲಿ. ನಿಮ್ಗೆ ಏನಾದರೂ ಈ ಜಾಬ್ಗೆ ತಕ್ಕಂಗೆ ಏನಾದರೂ ರೆಸ್ಯೂಮ್ ಏನಾದರೂ ಬೇಕು ಅಂದರೆ ನನ್ನ ವಿಡಿಯೋಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹೈಪ್ ಮಾಡಿ, 3 ಜನಕ್ಕೆ ಶೇರ್ ಮಾಡಿ. ನಂತರ ಆ ಸ್ಕ್ರೀನ್ಶಾಟ್ಸ್ನ ನನಗೆ ಇನ್ಸ್ಟಾಗ್ರಾಮಲ್ಲಿ ಕಳಿಸ್ಕೊಟ್ರೆ ನಾನು ನಿಮಗೆ ಫ್ರೀಯಾಗಿ ರೆಸ್ಯೂಮ್ ಅನ್ನೋದು ಕ್ರಿಯೇಟ್ ಮಾಡಿಕೊಡ್ತೀನಿ ಸ್ನೇಹಿತರೆ. ಓಕೆ, ಲಿಂಕ್ ಏನಾದರೂ ಬೇಕು ಅಂದರೆ ಕಮೆಂಟ್ಸಲ್ಲಿ ಲಿಂಕ್ ಅಂತ ಹಾಕಿ, ರೆಸ್ಯೂಮ್ ಬೇಕು ಅಂದರೆ ರೆಸ್ಯೂಮ್ ಅಂತ ಹಾಕಿ, ಪರ್ಸ್ನಲ್ ಆಗಿ ಸಹ ನಾನು ನಿಮಗೆ ಶೇರ್ ಅನ್ನೋದು ಮಾಡ್ತೀನಿ. ಥ್ಯಾಂಕ್ ಯು ಗಾಯ್ಸ್ ಫಾರ್ ವಾಚಿಂಗ್ ದ ಫುಲ್ ವಿಡಿಯೋ. ಖಂಡಿತ ಮುಂದಿನ ವಿಡಿಯೋಲಿ ಮತ್ತೆ ಸಿಗೋಣ. ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಬಾಯ್ ಗಾಯ್ಸ್.